ವೀಕ್ಷಕರ ಇವತ್ತಿನ ಪವರ್ ಫೋಕಸ್ನಲ್ಲಿ ಎರಡು ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಒಂದು, ನನಗೆ ಒಂದು ಕ್ಲಾರಿಟಿ ಬೇಕಾಗಿದೆ. ಇದನ್ನ ಕಾಂಗ್ರೆಸ್ ವಕ್ತಾರರು ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆದಮೇಲೂ ಕೂಡ ನಾನು ಕೇಳ್ತೀನಿ ಮತ್ತು ಈ ಸರ್ಕಾರಕ್ಕೂ ನಾನು ಕೇಳ್ತಾ ಇದ್ದೀನಿ. ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ ಇನ್ ದ ಸೆನ್ಸ್ ಸರ್ಕಾರದ ಎಲ್ಲ ಸಚಿವ ಸಂಪುಟದಲ್ಲಿರುವಂಥ ಪ್ರತಿಯೊಬ್ಬರಿಗೂ ಈ ಪ್ರಶ್ನೆ ಅಪ್ಲೈ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ರಾಜ್ಯದಲ್ಲಿ ಆಡಳಿತ ನಡೆಸಕ್ಕೆ ಅಂತ ಬಂದವರ ಅಥವಾ ಏನಕ್ಕೋಸ್ಕರ ಬಂದ್ರಿ ಅಂತ ನಿಮ್ಮನ್ನ ನೀವೇ ಒಂದ್ಸಲಿ ಕೂತ್ಕೊಂಡು ಕೇಳ್ಕೊಳ್ಳಿ. ದುಡ್ಡು ಮಾಡಕ್ ಬಂದವರ, ಇಲ್ಲ ಭ್ರಷ್ಟಾಚಾರ ಮಾಡಕ್ ಬಂದವರ, ಟ್ರಾನ್ಸ್ಫರ್ ದಂಧೆ ಮಾಡಕ್ ಬಂದವರ, ಇಲ್ಲ ಬಿಜೆಪಿ ಮನೆಯಲ್ಲಿ ಏನ್ ಹಳಸ್ಕೊಂಡು ಕೂತಿದೆ, ಏನ್ ಗಬ್ಬೆದ್ದು ನಾರ್ತಾ ಇದೆ ಅಂತ ನೋಡಕ್ ಬಂದವರ, ಅಥವಾ ನಿಮ್ ಮಧ್ಯೆನೇ ಹೊಡೆದಾಡ್ಕೊಂಡು ಮೂರು ಬಿಟ್ಟು ಬೀದಿಗಿಳಿದು ಜಗಳ ಮಾಡೋದಕ್ಕೆ ಬಂದವರ, ಅಥವಾ ಕುರ್ಚಿ ಕಟ್ಟೋಕ್ಕೋಸ್ಕರ ಬಂದವರ, ಏನಕ್ಕೆ ಬಂದ್ರಿ ಅಂತ ನಿಮಗೆ ನೀವು ಫಸ್ಟ್ ಪ್ರಶ್ನೆ ಮಾಡ್ಕೊಳ್ಳಿ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಗಾದೆ ಇದೆ, ಕುಣಿಲಾರ್ದೇ ಇರೋನಿಗೆ ನೆಲ ಡೊಂಕು ಅಂತ ಹೇಳಿ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಗೊತ್ತಾ? ನೆಟ್ಟಿಗೆ ನ್ಯಾಯವಾಗಿ ಆಡಳಿತ ಮಾಡೋಕ್ಕಾಗದೇ ಇರೋರಿಗೆ ಬಿಜೆಪಿ ತಟ್ಟೆಲಿ ಏನು ಬಿದ್ದಿದೆ, RSS ತಟ್ಟೆಲಿ ಏನು ಬಿದ್ದಿದೆ ಅಂತ ಹುಡುಕುವಂಥ ಕೆಲಸ ಇದಾಗೋಗಿದೆ. ರಾಜ್ಯದ ಜನ ನಿಮಗೆ ಕೆಲಸ ಕೊಟ್ಟಿಲ್ವೇನ್ರಿ? ಇಷ್ಟೊಂದು ಸೀಟ್ಗಳನ್ನು ಆಯ್ಕೆ ಮಾಡಿ ನಿಮಗೆ ಇಷ್ಟು ಬಹುಮತದ ಸರ್ಕಾರ ಕೊಟ್ಟಿರೋದು ಏನಕ್ಕೆ? ಕೈ ತುಂಬ ಕೆಲಸ ಕೊಟ್ಟಿದ್ದಾರೆ ರಾಜ್ಯದ ಜನ ನಿಮಗೆ. ನೀವು ಇಷ್ಟೊಂದು ಕೆಲಸ ಕೆಟ್ಕೊಂಡು ಬೇರೆ ಬೇರೆ ಕಡೆ ಗಮನ ಹರಿಸ್ತೀರಿ ಅಂತ ನಾವಂತೂ ಅಂದ್ಕೊಂಡಿರಲಿಲ್ಲ. ಈ ಮಾತನ್ನ ನಾನು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಹೇಳ್ತಾ ಇದ್ದೀನಿ. ಯಾಕೆ ಅನ್ನೋದನ್ನ ಚರ್ಚೆ ಮಾಡುವಂಥ ಹಂತದಲ್ಲಿ ಹೇಳ್ತೀನಿ. ಇವತ್ತು ಅವರು RSS ಬಗ್ಗೆ ಮಾತನಾಡಿರುವಂಥ ಮಾತುಗಳು, ಅಟ್ ದ ಸೇಮ್ ಟೈಮ್ ಒಬ್ಬ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್ ಆಗಿರುವಂತಹ ಮಹದೇವಪ್ಪನವರು ಇವತ್ತು ಆಡಿರೋ ಮಾತುಗಳು ನಾಯಕತ್ವ ಬದಲಾವಣೆಯ ವಿಚಾರದಲ್ಲಿ. ಸುಪ್ರೀಂ ಕೋರ್ಟ್ ಬೀದಿ ನಾಯಿಗಳನ್ನು ಹಿಡಿದು ಒಳಗಾಕಿ ಅಂತ ಹೇಳಿದೆ ಅಂತ ಹೇಳ್ತಾರೆ. ಇಲ್ಲಿ ಸ್ವಪಕ್ಷದವ್ರು ಇರಲಿ, KPCC ಅಧ್ಯಕ್ಷರಿಗೆ ಆ ಪದವನ್ನು ಬಳಸ್ತಾರೆ ಇಂಡೈರೆಕ್ಟ್ ಆಗಿ ಮಹದೇವಪ್ಪನವರು. ಅಂದ್ರೆ ಸ್ವಪಕ್ಷದಲ್ಲಿರೋರನ್ನ ನಾಯಿಗೆ ಹೋಲಿಸ್ಬಿಟ್ರ ಮಹದೇವಪ್ಪನವರು. ನಾಯಿ ಬಾಲ ನಲ್ಲಾಡಿಸ್ಬೇಕು, ಬಾಲ ನಾಯಿ ನಲ್ಲಾಡ್ಸಕ್ಕಾಗಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದು ಯಾರಿಗೆ ಹೇಳಿದ್ರು? ಯಾರಿಗೆ ಮೆಸೇಜ್ ಕನ್ವೆ ಮಾಡ್ತಾ ಇದ್ದಾರೆ? ಇಷ್ಟೆಲ್ಲ ಆಗ್ತಿದೆ. AICC ಅವ್ರು ಏನ್ ಮಾಡ್ತಾ ಇದ್ದಾರೆ? ಏನ್ ಕತ್ತೆ ಕಾಯ್ತಾ ಇದ್ದಾರಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತ ಧೀಮಂತ ರಾಜಕಾರಣಿ ಅಷ್ಟೊಂದು ಹೆಲ್ಪ್ಲೆಸ್ ಆಗ್ಬಿಟ್ರ? ಇಲ್ಲಿ ಸಿದ್ದರಾಮಯ್ಯನವರು ಇಷ್ಟೊಂದು ಹೆಲ್ಪ್ಲೆಸ್ ಆಗ್ಬಿಟ್ರ? ಇಷ್ಟೊಂದು ವೀಕ್ ಆಗ್ಬಿಟ್ರ ನಮ್ಮ CM? ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ನಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಮಾಡ್ತಾ ಹೋಗೋಣ. ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಶತಮಾನದ ಅತಿ ದೊಡ್ಡ ಸಂಘಟನೆ RSSಗೆ ನೇರ ಸವಾಲು. RSS ಟಾರ್ಗೆಟ್ ಮಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ಚಾಲೆಂಜ್ ಮಾಡಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಹೆಗ್ಗಾಮುಗ್ಗಾ ವಾಗ್ದಾಳಿ ನಡೆಸಿದ್ರು. RSS ದೆವ್ವ ಇದ್ದಂತೆ, ಬಿಜೆಪಿ ದೆವ್ವದ ನೆರಳು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ನೆರಳು ಅಂದ್ರೆ ಬಿಜೆಪಿ ವಿರುದ್ಧ ನಾವು ಹೋರಾಟ ಮಾಡ್ತಿದ್ದೇವೆ, ಆದ್ರೆ ದೆವ್ವದ ಜೊತೆ ಹೋರಾಟ ಮಾಡಬೇಕಾಗಿದೆ ಅಂತ ಟೀಕಾ ಪ್ರಹಾರ ನಡೆಸಿದ್ರು. RSS ಇಲ್ಲ ಅಂದ್ರೆ JDS ಗಿಂತ ಬಿಜೆಪಿ ಕಡಿಯಾಗುತ್ತೆ ಅಂತ ಕಿಡಿಕಾರಿದ್ರು. ಪ್ರಿಯಾಂಕ್ ಖರ್ಗೆ ಅವರ ಇಲಾಖೆ ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲೇ ಹಾಸ್ಕೊಂಡು ಹೊತ್ಕೊಳ್ಳೋ ಅಷ್ಟು ಸಮಸ್ಯೆಗಳಿದ್ದಾವೆ. RSS ಬಗ್ಗೆ ನಿಮಗೆ ಅಷ್ಟೊಂದು ಕಾಳಜಿ, ಪ್ರೀತಿ ಅಥವಾ ಅದನ್ನ ಸರಿ ಮಾಡಬೇಕು ಅನ್ನುವಂಥ ಮನಸ್ಥಿತಿ ಪ್ರಿಯಾಂಕ್ ಖರ್ಗೆ ಅವ್ರಿಗಿದ್ರೆ ಕಾಂಗ್ರೆಸ್ಗೆ ರಿಸೈನ್ ಮಾಡ್ಬಿಟ್ಟು RSSಗೆ ಹೋಗಿ ಸೇರಿಸ್ಕೊಂಡು ಅಲ್ಲಿ ಸ್ವಲ್ಪ ಉದ್ಧಾರ ಮಾಡಿ ಅಂತ ಹೇಳ್ತೀನಿ ನಾನು. ಅಂಡ್ ಪ್ರಿಯಾಂಕ್ ಖರ್ಗೆ ಏನ್ ಮಾತಾಡಿದ್ದಾರೆ ಕೇಳಿಸ್ಕೊಂಡು. ಬಿಜೆಪಿ ಮತ್ತು RSS ಇಲ್ಲ ಅಂದ್ರೆ ಬಿಜೆಪಿ ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ JDS. ಬರ್ಕೊಡ್ತೀನಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ದೆವ್ವದ ನೆರಳ ಜೊತೆ ಜಗಳ ಆಡ್ತಾ ಇದ್ದೀವಿ. ದೆವ್ವದ ನೆರಳು ಯಾವುದು? ಬಿಜೆಪಿ. ದೆವ್ವ ಯಾವುದು? RSS. ಸೊ ಈ ನೆರಳ ಜೊತೆ ಜಗಳ ಆಡೋದು ಬಿಟ್ಟು ನಾವು ದೆವ್ವ ಜೊತೆ ಜಗಳ ಆಡಿದ್ರೆ ಆಟೋಮ್ಯಾಟಿಕ್ ಆಗಿ ನಮ್ಮ ದೇಶ ಸುಧಾರಣೆ ಆಗುತ್ತೆ. ಬಿಜೆಪಿ ಮತ್ತು RSS ಇಲ್ಲ ಅಂದ್ರೆ ಬಿಜೆಪಿ ಇಸ್ ಗೋಯಿಂಗ್ ಟು ಬಿ ವರ್ಸ್ ದೆನ್ JDS. ಬರ್ಕೊಡ್ತೀನಿ. ಪ್ರಾದೇಶಿಕ ಪಕ್ಷಕ್ಕಿಂತ ಕನಿಷ್ಠ ಹಾಲತ್ತಾಗುತ್ತೆ. ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ, ನಾವು ದೆವ್ವದ RSS ನೋಂದಣಿ ಯಾಕಿಲ್ಲ ಅಂತ ಮತ್ತೆ ಪ್ರಶ್ನೆ ತೆಗೆದ್ರು ಪ್ರಿಯಾಂಕ್ ಖರ್ಗೆ. RSS ರಿಜಿಸ್ಟರ್ ಅಗತ್ಯ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ರು RSS ಮುಖ್ಯಸ್ಥರು. RSS ಮುಖ್ಯಸ್ಥರಾದ ಮೋಹನ್ ಭಾಗವತ್ ಸ್ಪಷ್ಟನೆಗೆ ಸಚಿವರು ಸವಾಲ್ ಹಾಕಿದ್ದಾರೆ. RSS ರಿಜಿಸ್ಟರ್ ಆಗ್ಲೇಬೇಕು, ಇಲ್ವಾದ್ರೆ ನಾನೇ ಮಾಡಿಸ್ತೀನಿ ಅಂತ ಹೇಳಿದ್ದಾರೆ. ಮಾಡಿಸಿ, ಯಾರು ಬೇಡ ಅಂದಿದ್ದಾರೆ? ನಿಮ್ಗೆ ಅಷ್ಟೊಂದು ಪುರ್ಸೊತ್ತಿದ್ರೆ. ಶತಮಾನದ ಸಂಘಟನೆ RSSಗೆ ಸವಾಲ್ ಹಾಕಿದ್ರು. RSS ಅಕ್ರಮ
ಹಣ ವರ್ಗಾವಣೆ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ರು. ಕಂಪ್ಲೇಂಟ್ ಮಾಡಿ, ಯಾರು ಬೇಡ ಅಂದಿದ್ದಾರೆ? ಗುರುದಕ್ಷಿಣೆ ಹೆಸರಲ್ಲಿ ಹಣ ಸಂಗ್ರಹಿಸಿ ಟ್ಯಾಕ್ಸ್ ವಂಚನೆ ಅಂತ ಆರೋಪ ಮಾಡಿದ್ರು. ರಿಜಿಸ್ಟರ್ ಆಗ್ತವಲ್ಲ, ಇದರಲ್ಲಿ ಸಂಘಟನೆ ಇದೆ. ಇಟ್ಸ್ ಅ ರಿಜಿಸ್ಟರ್ ಆರ್ಗನೈಸೇಷನ್. ಎನಿ ಸೋಷಿಯಲ್ ಮೂವ್ಮೆಂಟ್ ಆರ್ ಎನಿ ಆರ್ಗನೈಸೇಷನ್ ಮಸ್ಟ್ ಗೆಟ್ ರಿಜಿಸ್ಟರ್ಡ್ ಅಂಡರ್ ದಿ ರಿಜಿಸ್ಟ್ರೇಷನ್ ಆಕ್ಟ್. ಮನಿ ಲಾಂಡ್ರಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಅವೆಲ್ಲ ಏನ್ ಮಾಡ್ತಾರೆ ಏನ್ ಮಾಡಲ್ಲ, ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಬಟ್ ರಿಜಿಸ್ಟರ್ ಆಗ್ಬೇಕಲ್ಲ. ಒಂದು ನೋಂದಾಯಿತವಾದಂತ ಸಂಘಟನೆ ಇರ್ಬೇಕಲ್ಲ. ಈಗ ಶಂಕರ್ ಇದ್ದಾರೆ, 40 ವರ್ಷದಿಂದ ಸಂಘಟನೆ ಇದ್ದಾರೆ. ಸಾಗರ್ ಇದ್ದಾರೆ, ಹಿಂದೂದರ್ ಇದ್ದಾರೆ. ನಾನು ಟ್ವೀಟ್ ಮೂಲಕನೂ ಕೂಡ ಹೇಳಿದ್ದೇನೆ, ಕಾಂಗ್ರೆಸ್ ಪರಿಸ್ಥಿತಿ ಎಲ್ಲಿಗೆ ಬಂದು ಮುಟ್ತಾ ಇದೆ ಅಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಅಧಿಕೃತ ಒಂದು ರಾಷ್ಟ್ರೀಯ ಪಕ್ಷನ ಮಾನ್ಯತೆಯನ್ನು ಕೂಡ ಕಳೆದುಕೊಳ್ತದೆ. ಅದರ ನೋಂದಣಿ ಬಗ್ಗೆ ಚಿಂತನೆ ಮಾಡಿದ್ರೆ ಒಳ್ಳೇದು. ಪ್ರಿಯಾಂಕಾ ಖರ್ಗೆ ಅವರು, ನಾನು ಅದಕ್ಕೆ ಕನ್ನಡದಲ್ಲಿ ಹೇಳಿದೆ. ಅದಕ್ಕೆ ಕನ್ನಡದಲ್ಲಿ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ಗ್ರಾಮೀಣ ಭಾಗದಲ್ಲಿ ತಲೆ ಹರಟೆ, ತಲೆ ಪ್ರತಿಷ್ಠೆ, ಉಡಾಫೆ, ಯು ಕನ್ವರ್ಟೆಡ್ ಟು ಇಂಗ್ಲಿಷ್. ನಾನು ಟ್ವೀಟ್ ಮೂಲಕನೂ ಕೂಡ ಚರ್ಚೆ ಮಾಡೋಣ. ಈ ಚರ್ಚೆಯಲ್ಲಿ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು ಹಾಗೆ ಮಾರ್ಗದರ್ಶಕರು ಬಸವರಾಜ್ ಇಟ್ನಾಳ್ ಸರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರು ಸತ್ಯಪ್ರಕಾಶ್ ಅವರಿದ್ದಾರೆ. ಸತ್ಯಪ್ರಕಾಶ್ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಬಿಜೆಪಿ ವಕ್ತಾರರು ಉತ್ಕರ್ಷ್ ಅವರಿದ್ದಾರೆ. ಉತ್ಕರ್ಷ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೊದಲಿಗೆ ಹಿರಿಯ ಪತ್ರಕರ್ತರ ಒಂದು ರಿಯಾಕ್ಷನ್ ತಗೊಂಡು ತದನಂತರ ಪಕ್ಷಗಳ ವಕ್ತಾರರ ಹತ್ರ ಮಾತನಾಡ್ತೀನಿ. ಸರ್, ಈ ಹಿಂದೆನೂ ಕೂಡ ನಾವು ಈ ಟಾಪಿಕ್ ಬಗ್ಗೆ ಡಿಬೇಟ್ ಮಾಡಿದ್ವಿ. ಯಾವಾಗ RSS ಬ್ಯಾನ್ ಮಾಡಬೇಕು ಅದು ಇದು ಅಂತೆಲ್ಲ ಒಂದು ಟಾಪಿಕ್ ವಿಚಾರ ಬಂದಿತ್ತು. ಅವಾಗ ಈಗ ಮತ್ತೆ ನಾವು ಅದೇ ಚರ್ಚೆ ಕೂತ್ಕೊಂಡಿದ್ದೀವಿ. ಪ್ರಿಯಾಂಕ್ ಖರ್ಗೆ ಅವರು ಅವಾಗಲೂ ಇದ್ರ ಬಗ್ಗೆ ಬಹಳ ದೊಡ್ಡದಾಗಿ ಮಾತಾಡಿದ್ರು, ಅಬ್ಬರಿಸಿದ್ರು, ಎಲ್ಲ ಆಗಿತ್ತು. ಈಗ ಮತ್ತೆ ಅವ್ರು ಏನು RSS ಪಥಸಂಚಲನ ಆಗಬಾರ್ದು ಅಂತ ಹೋರಾಟ ಮಾಡಿದ್ರು, ಬಟ್ ಕೋರ್ಟ್ ಅದಕ್ಕೆ ಸೊಪ್ಪು ಹಾಕಲಿಲ್ಲ. ಈಗ ಮತ್ತೆ ಅದೇ ವಿಚಾರ ಮುನ್ನೆಲೆಗೆ ಬಂದಿದೆ. RSS ದೆವ್ವ ಇದ್ದಂತೆ, ಬಿಜೆಪಿ ಅದ್ರ ನೆರಳಲ್ಲಿ, ದೆವ್ವದ ನೆರಳಿದ ಥರ ನಾವು ನೆರಳಿನ ಜೊತೆ ಹೋರಾಟ ಮಾಡಬೇಕಾಯ್ತು, ಆದರೆ ಈಗ ದೆವ್ವದ ಜೊತೆ ಹೋರಾಟ ಮಾಡಬೇಕಾಗಿದೆ ಅಂತ ಹೇಳಿ. ಸರ್, ಅವರು ಪ್ರಿಯಾಂಕ್ ಖರ್ಗೆ ಅವರು ರಿಜಿಸ್ಟರ್ ಮಾಡಿಸ್ಲಿ RSSನ ಬೇಡ ಅಂತ ಹೇಳಿಲ್ಲ, ಅಥವಾ ಅವ್ರಿಗೆ RSS ಅಲ್ಲಿ ಅಷ್ಟೊಂದು ಲೋಪದೋಷ ಇದೆ ಅಂತ ಹೇಳಿದ್ರೆ ಲೆಟ್ ಹಿಮ್ ರಿಸೈನ್ ಟು ಕಾಂಗ್ರೆಸ್ ಆ್ಯಂಡ್ ಗೋ ಟು RSS ಆ್ಯಂಡ್ ಅದರಲ್ಲಿ ಎಲ್ಲ ಏನಾದರೂ ಸರಿ ಮಾಡೋದಿತ್ತು ಅಂದರೆ ಮಾಡಿಕೊಂಡು ಬರಬಹುದು. ಸರ್, ನನ್ನ ಒಂದು ಮೊದಲ ಪ್ರಶ್ನೆ ಅಂದರೆ, ಇಷ್ಟೊಂದು ಕಾಂಗ್ರೆಸ್ ಅವರು ಐ ಥಿಂಕ್ 2014-2015 ಸರ್ BJPಯನ್ನ ಟೀಕೆ ಮಾಡೋದಕ್ಕೆ ಅವರ ಇಷ್ಟು ತಲೆಯನ್ನು ಉಪಯೋಗಿಸಿದ್ರೆ ಹೊರತು ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕಾಂಗ್ರೆಸ್ನ ಹೇಗೆ ಬಲಪಡಿಸಬೇಕು ಅನ್ನೋದ್ರ ಬಗ್ಗೆ ಯಾವ ಸ್ಟ್ರಾಟಜಿಗಳು ಮಾಡಿದ್ದು ನಾನು ನೋಡಲಿಲ್ಲ. ಅದಕ್ಕೆ ಉದಾಹರಣೆ ರಾಹುಲ್ ಗಾಂಧಿ ಅವರು ಸೋತಿರುವಂಥ ಒಂದಷ್ಟು ಚುನಾವಣೆಗಳಿದ್ದಾವೆ. ಏನು ಹೇಳ್ತೀರಿ? ಈಗ ಒಂದು ಸಂಘಟನೆ ಆಗಲಿ ಅಥವಾ ಒಂದು ರಾಜಕೀಯ ಪಕ್ಷವಾಗಲಿ, ಇದು ತಪ್ಪು ಅಂತ ಹೇಳೋದು ವಿರೋಧಿಗಳ ಒಂದು ಮಟ್ಟದ ತಂತ್ರಗಾರಿಕೆ. ಆದರೆ ಅದಕ್ಕೆ ಪರ್ಯಾಯ ಏನು ಅಂತಲೂ ಹೇಳಬೇಕಾಗ್ತದೆ. ಅದನ್ನು ಹೇಳೋದರಲ್ಲಿ ಕಾಂಗ್ರೆಸ್ಸು ಒಂದು 100 ವರ್ಷದ ಮಟ್ಟಿಗೆ ಸೋತಿದೆ. ಆದರೆ ಸ್ಟ್ರಿಕ್ಟ್ಲಿ ಗೋಯಿಂಗ್ ಬೈ ದ ಪಬ್ಲಿಕ್ ಎಥಿಕ್ಸ್, ಸಾರ್ವಜನಿಕ ನೈತಿಕತೆ ಮತ್ತು ಕಾನೂನು ಇತ್ಯಾದಿ ದೃಷ್ಟಿಯನ್ನು ನೋಡೋದಾದರೆ RSS ಈಗ ನಿನ್ನೆ ಪ್ರಿಯಾಂಕಾ ಖರ್ಗೆ ಮಾತಾಡಿದ ಯಾವ ಸಂದರ್ಭದಲ್ಲಿ ಮಾತಾಡಿದ್ದಾರೆ, ಅಲ್ಲಿ ಯಾವುದೋ ಒಂದು ಕರಾವಳಿಗೆ ಸಂಬಂಧಪಟ್ಟ ಪುಸ್ತಕದ ಬಿಡುಗಡೆ ಸಮಾರಂಭ, ಅಲ್ಲಿ ಆ ಕರಾವಳಿ ಬಗ್ಗೆ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದನ್ನು ಹೇಳಿದ್ದಾರೆ. ಕರಾವಳಿ ಅಲ್ಲಿ ನಡೆಯುವ ಕೋಮು ಗಲಭೆಗಳು ಇತ್ಯಾದಿಗಳ ಆ ಹಿನ್ನೆಲೆಯಲ್ಲಿ ಇದನ್ನು ಮಾತಾಡ್ತಾ RSSನ್ನು ಟಾರ್ಗೆಟ್ ಮಾಡಿದ್ದಾರೆ. ಬಿಕಾಸ್ RSS ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಈಸ್ ಇನ್ವಾಲ್ವ್ಡ್ ಇನ್ ದೋಸ್ ಇನ್ಸಿಡೆಂಟ್ಸ್ ಅಂತ ಪ್ರಿಯಾಂಕಾ ಖರ್ಗೆ ಅವರ ಒಂದು ಒಳನೋಟ. ಆದರೆ RSS ಅಂದರೆ ಏನು, ಈ ಸಂಘಟನೆ ಹುಟ್ಟಿದ್ದು ಯಾವಾಗ, ಯಾಕೆ, ಆ ಉದ್ದೇಶ ಏನು? RSS ಹುಟ್ಟಿದ್ದು 1925 ವಿಜಯದಶಮಿ. ಕೇಶವ ಬಲಿರಾಮ್ ಹೆಡ್ಗೇವಾರ್ ಬಾಲ್ ಗಂಗಾಧರ್ ತಿಲಕ್ ಅವರ ಹಿಂಬಾಲಕ, ಕಾಂಗ್ರೆಸ್ ನಾಯಕರಾದ ಬಾಲ್ ಗಂಗಾಧರ್ ತಿಲಕ್ ಅವರ ಹಿಂಬಾಲಕ. ಆ ಖಿಲಾಫತ್ ಚಳವಳಿ ಅಂತ ಒಂದು ಖಿಲಾಫತ್ ಚಳವಳಿ ಆಗ್ತದೆ ಜಗತ್ತಿನಾದ್ಯಂತ. ಈ ಜಗತ್ತಿನ ಇಸ್ಲಾಮಿಕ್ ಸ್ಟೇಟ್ ಅಂತ ಏನು ಇವತ್ತು ಮಾತಾಡ್ತಿದ್ವಿ, ಅದು ಕ್ಯಾಲಿಫೇಟ್ ಅಂತಾರೆ ಅವರು. ಆ ಕ್ಯಾಲಿಫೇಟ್ ಕಾನ್ಸ್ಟಂಟಿನೋಪಲ್, ಇವತ್ತೇನು ನಾವು ಇಸ್ತಾನ್ಬುಲ್ ಅಥವಾ ಟರ್ಕಿ ಅಂತೀವಲ್ಲ, ಅಲ್ಲಿ ಬ್ರಿಟಿಷ್ ಸರ್ಕಾರ ಸಲ್ತನತನ್ನು ತೆಗೆದಾಕ್ಬಿಡ್ತದೆ ಕ್ಯಾಲಿಫೇಟನ್ನು. ಅದಕ್ಕೆ ವಿರುದ್ಧವಾಗಿ ಇಲ್ಲಿ ಚಳವಳಿ ನಡೀತದೆ. ಗಾಂಧೀಜಿಯವರು ಭಾರತದ ಮುಸ್ಲಿಮರ ಜೊತೆ ನಾವು ಇರೋಣ ಅಂತ ಹೇಳ್ತಾರೆ. ಅದಕ್ಕೆ ವಿರೋಧ ವ್ಯಕ್ತಪಡಿಸಿ ಗಾಂಧೀಜಿ ಯಾಕೆ ಮುಸ್ಲಿಮ ಪರವಾಗಿದ್ದಾರೆ, ಕಾಂಗ್ರೆಸ್ ಯಾಕೆ ಮುಸ್ಲಿಂ ಪರವಾಗಿದ್ದಾರೆ ಅಂದರೆ ಆ ಒಂದು ವಿರೋಧಕ್ಕಾಗಿ ಒಂದು ಕಲ್ಚರಲ್ ಆರ್ಗನೈಸೇಷನ್, ಸಾಂಸ್ಕೃತಿಕ ಸಂಘಟನೆಯಾಗಿ RSSನ ಕಟ್ತಾರೆ. ಆದರೆ RSS ಒಂದು ಅಲ್ಲೇ ಒಂದು ನಾಗ್ಪುರದ ಯಾವುದೋ ಒಂದು ಮುನ್ಸಿಪಲ್ ಗ್ರೌಂಡಲ್ಲಿ ಮಾಡುವಂಥ ಲಾಫ್ಟರ್ ಕ್ಲಬ್ಬು ಅಥವಾ ಜಾಗರ್ಸ್ ಕ್ಲಬ್ಬು ಆಗಿದ್ರೆ ಸಮಸ್ಯೆ ಆಗಿರಲಿಲ್ಲ. ಈಗ ಅದು ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಂಘಟನೆ ಆಗಿರುವಾಗ ಮತ್ತು ಆ ಸಂಘಟನೆಯ ಬಗ್ಗೆ ಅತ್ಯಂತ ಹೆಮ್ಮೆಯಿಂದ ಸಂಸತ್ತಿನಲ್ಲಿ ಹೇಳಿಕೊಳ್ಳುವ ಪ್ರಧಾನಿ ಮತ್ತು ಗೃಹ ಮಂತ್ರಿಗಳು ಇರುವಾಗ
ಅದನ್ನು ಒಂದು ನೋಂದಾಯಿತ ಚೌಕಟ್ಟಿಗೆ ಯಾಕೆ ತರಬಾರ್ದು? ಅದನ್ನು ನೋಂದಣಿ ಮಾಡಿಕೊಳ್ಳಿ ಅಂತ ಬೇರೆ ಯಾರೂ ಅಲ್ಲ, ಇದೇ RSSನ ಇವತ್ತಿನ ಐಕಾನ್ ಸರ್ದಾರ್ ಪಟೇಲ್ ಅವರೇ ಹೇಳಿದರು, ನೀವು ಇದನ್ನು ನೋಂದಣಿ ಮಾಡಿಕೊಳ್ಳಿ. ಯಾಕಂದರೆ ಗಾಂಧೀಜಿ ಹತ್ಯೆ ಆದ ನಂತರ ಅದು ಬ್ಯಾನ್ ಆಗಿತ್ತು, ಅದನ್ನು ನಿಷೇಧಗೊಳಿಸಿತ್ತು. ನಿಷೇಧವನ್ನು ಹಿಂಪಡೆಯುವಾಗ ಕರಾರು ಹಾಕಿದರು, ನೀವು ಇದನ್ನು ನೋಂದಾಯನ ಮಾಡಿಕೊಳ್ಳಿ, ನಿಮ್ಮ ಸಂಘಟನೆ ಸಂವಿಧಾನ ನಡಾವಳಿಗಳ ಒಂದು ಪ್ರತಿಯನ್ನು ನಮಗೆ ಕೊಡಿ, ಮತ್ತು ನೀವು ರಾಜಕೀಯ ಚಟುವಟಿಕೆ ಭಾಗವಹಿಸಬಾರ್ದು. ಪಟೇಲ್ ಹೇಳಿದ ಕಂಡೀಷನ್ ಇದು, ರಾಜಕೀಯ ಚಟುವಟಿಕೆ ಭಾಗವಹಿಸಬಾರ್ದು ಅಂತ ಹೇಳಿ ಅದನ್ನು ಬ್ಯಾನನ್ನು ಹಿಂದಕ್ಕೆ ಪಡ್ಕೊಳ್ತಾರೆ. ಆದರೆ ಅದು ರಿಜಿಸ್ಟ್ರೇಷನ್ ಆಗೋದೇ ಇಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದರೆ, ನಾನು ಈಗ ಪದೇ ಪದೇ ನಾವು ಮಹಾತ್ಮ ಗಾಂಧಿ ಹತ್ಯೆ ಆಗಲಿ ಮತ್ತೊಂದಾಗಲಿ ಮಾತಾಡಿದಾಗ RSS ಅದರಲ್ಲಿ ಭಾಗಿಯಾಗಿಲ್ಲ, ಕೋರ್ಟ್ ಹಂಗೆ ಹೇಳಿದೆ ಅಂತ ಹೇಳ್ತಾರೆ. ಸರಿ, ಕೋರ್ಟ್ ಹಂಗೆ ಹೇಳಿದೆ. ಕೋರ್ಟ್ ಯಾಕೆ ಹೇಳಿದೆ? ಯಾಕಂದ್ರೆ ದಾಖಲೆನೇ ಇಲ್ವಲ್ಲ, ಯಾರು ಮೆಂಬರ್ ಅಲ್ಲ, ದಾಖಲೆನೇ ಇಲ್ಲ. ಅದಕ್ಕೋಸ್ಕರ ಇವ್ರು ಏನು ಹೇಳ್ತಾ ಇರೋದು ಖರ್ಗೆ, ಈಗ ನಾವು ಒಂದು ಲಿಟ್ರೇಚರ್ ಒಂದು ಗೋಸ್ಟ್ ರೈಟಿಂಗ್ ಅಂತ ಇರ್ತದೆ. ಒಬ್ಬ ಭಾಷಣಕ್ಕೆ ಒಬ್ಬ ಗೋಸ್ಟ್ ರೈಟರ್ ಇರ್ತಾನೆ, ಅವನ ಹೆಸರು ಬರೋಲ್ಲ, ಅವ್ನು ಮಾತಿರ್ತದೆ, ಮುಂದೆ ನಿಂತ್ಕೊಂಡು ಮಾತಾಡೋ ಭಾಷಣಕಾರ ಮಾತಾಡ್ತಾನೆ, ಗೋಸ್ಟ್ ರೈಟರ್ ಅವನು. ಹಾಗೆ ಇದಕ್ಕೆ ದಾಖಲೆ ಇಲ್ಲ. ಇವರ ಸೈದ್ಧಾಂತಿಕತೆ ಮುಂದುವರ್ಸ್ಕೊಂಡು BJP ಹೋಗ್ತದೆ. ಹೀಗಾಗಿ ಇದೊಂದು ಗೋಸ್ಟ್ ಆರ್ಗನೈಸೇಷನ್ನ ದೆವ್ವ ಅಂತ ಕನ್ನಡದಲ್ಲಿ ಭಾಷೆ ಅಂತ ಮಾಡಿದ್ರೆ ಹಂಗಾಗುತ್ತೆ. ಈಸ್ ಇಟ್ ಅ ಗೋಸ್ಟ್ ಆರ್ಗನೈಸೇಷನ್? ಯಾಕಂದ್ರೆ ವಾದ ಮಾಡ್ತಾರೆ, ಯಾಕೆ ರಿಜಿಸ್ಟರ್ ಮಾಡ್ಕೋಬೇಕು ನಾವು? ಹೌದು, ಮಾಡ್ಕೋಬೇಕಾಗಿಲ್ಲ, ಬಟ್ ಮಾಡ್ಕೊಂಡ್ರೆ ಅದು ನಿಮಗೆ ಒಳ್ಳೇದಲ್ವಾ? ಈ ದೇಶದ ನೆಲಕ್ಕೆ ಗೌರವ ಕೊಟ್ಟಂಗೆ ಆಗೋದಿಲ್ವಾ? ಯಾವ RSS ಮೇಲೆ ಆಪಾದನೆ ಇದುಗಳಿದಾವಲ್ಲ, ನೀವು ಭಾರತದ ಧ್ವಜವನ್ನು ನಾಗ್ಪುರದ ನಿಮ್ಮ ಹೆಡ್ ಕ್ವಾರ್ಟರ್ ಮೇಲೆ ಹಾರಿಸಲಿಲ್ಲ, ನೀವು ಗೋಲ್ವಾಲ್ಕ ಪತ್ರದ ಪ್ರತಿಗಳಿದಾವೆ ಅದು ದಾಖಲೆಯಲ್ಲಿ. ನಮ್ಮ ಸಂವಿಧಾನದಲ್ಲಿ ಮನುಸ್ಮೃತಿಯನ್ನು ನೀವು ಒಳಗೊಳ್ಳಬೇಕಾಗ್ತದೆ ಅಂತೇಳಿ 3 ತ್ರಿವರ್ಣ ಧ್ವಜ, ಮೂರು ಶುಭಕರ ಸಂಖ್ಯೆ ಅಲ್ಲ ಅಂತ ವಿರೋಧ ಮಾಡಿದ್ದಿದೆ. ಇವೆಲ್ಲವುಗಳಿದ್ದಾವೆ. ಮತ್ತು ಆಮೇಲೆ ಸಾವರ್ಕರ್ಗೆ ಎಷ್ಟೋ ಸರ್ತಿ ಬರೆದಿದ್ದಾರೆ, ಏನದು ಈ ಹಿಂದೂ ಮತ್ತು ಮುಸ್ಲಿಂ ಈ 2 ಬೇರೆ ಧರ್ಮಗಳು ಒಟ್ಟಾಗಿರೋಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಇವೆಲ್ಲ ಆರೋಪಗಳು ಇರುವಾಗ ಯು ಹ್ಯಾವ್ ಟು ಕಮ್ ಔಟ್ ಕ್ಲೀನ್. ಈ ಕಮ್ ಔಟ್ ಕ್ಲೀನ್ ಅಂದ್ರೆ ಎಸ್ ಹೇಗೆ ಹೇಳಿದ್ರೆ, ನೀವು ಅನೇಕ ವರ್ಷಗಳ ಕಾಲ ಆದರೂ ಕೂಡ ಈಗ ಧ್ವಜಾರೋಹಣ ಮಾಡ್ತೀರಾ, ರಿಜಿಸ್ಟ್ರೇಷನ್ ಮಾಡಿಸಿ. ಇದು ಮೆಂಬರ್ಶಿಪ್ ರಿಜಿಸ್ಟ್ರು, ಮೆಂಬರ್ಶಿಪ್ ಫೀಸ್ ಇಷ್ಟು, ಇದು ನಮ್ಮ ಸಂಘದ ಇದು ಸಂವಿಧಾನ ಹಿಂಗಿದೆ, ಅಧ್ಯಕ್ಷರು ಹಿಂಗೆ ಆಯ್ಕೆ ಮಾಡ್ತೀವಿ. ಈಗ ಬಹುಶಃ ಪ್ರಿಯಾಂಕ ಹೇಳಿದ್ರಲ್ಲೂ ಗೊತ್ತಿಲ್ಲ ನನಗೆ, ಈ ಸರಸಂಘ ಚಾಲಕ ಹುದ್ದೆ ಏನಿದೆ ಅಲ್ಲ, RSS ಸರಸಂಘ ಚಾಲಕ ಹುದ್ದೆ, ರಾಜೀವ್ ಭಯ್ಯ ಒಬ್ಬರನ್ನು ಬಿಟ್ಟು ಎಲ್ಲರೂ ಚಿತ್ಪವನ ಬ್ರಾಹ್ಮಣರು. ಯಾಕೆ ನೀವು ಒಳಗೊಳ್ಳುವಿಕೆ ಮಾತಾಡ್ತಿರಲ್ಲ? ಆಮೇಲೆ ನಾನು ಮುಗಿಸ್ಬಿಡ್ತೀನಿ. ಈಗಿರುವಾಗ ಆ ಒಂದು ರಿಜಿಸ್ಟ್ರೇಷನ್ ದಾಖಲೆ ಮತ್ತೆ ಈ ಪ್ರಿಯಾಂಕ ಖರ್ಗೆ ಮಾತಾಡಿದ್ರೆ ಅಷ್ಟೇ. ನಾನು ಪ್ರಿಯಾಂಕ ಖರ್ಗೆ ಇನ್ಕ್ಲೂಡಿಂಗ್ ಮಲ್ಲಿಕಾರ್ಜುನ್ ಖರ್ಗೆ ಇಡೀ ಕಾಂಗ್ರೆಸ್ನ ಮೇಲೆ ಆರೋಪ ಏನಪ್ಪ ಅಂದರೆ, ನೀವು ಟೀಕೆ ಮಾಡಿದ್ರಿ, ಪರ್ಯಾಯ ಕಟ್ಟಲಿಲ್ಲ. ಪರ್ಯಾಯ ಕಟ್ಟಬೇಕಾಗಿತ್ತು. ಪರ್ಯಾಯ ದಟ್ ಈಸ್ ಎ ಹ್ಯೂಜ್ ಫೇಲ್ಯೂರ್ ಆಫ್ ದಮ್. ಪರ್ಯಾಯ ಕಟ್ಟೋಕ್ಕಾಗಲಿಲ್ಲ, ಟೀಕೆ ಮಾಡಿದ್ರಿ. ನಾನು ಟೀಕೆ ಮಾಡಿದ್ರೆ ಓಕೆ, ನಾನು ನಾಟ್ ಅನ್ ಆರ್ಗನೈಸೇಷನ್, ನಾನು ಓದ್ತೇನೆ, ಪುಸ್ತಕ ಓದ್ತೇನೆ, ಇತಿಹಾಸ ತಿಳ್ಕೊತೇನೆ, ಮಾತಾಡ್ತೇನೆ. ಬಟ್ ಪರ್ಯಾಯ ಕಟ್ಟೋರು ಟೀಕೆ ಮಾಡಿದ್ರು RSS ಬಗ್ಗೆ 1000 ಟೀಕೆ ಮಾಡಿದ್ರು ಅದು ಯಾವುದಕ್ಕೂ ಸಮ ಆಗ್ತಿಲ್ಲ. ಯಾಕಂದ್ರೆ ಪರ್ಯಾಯ ಇಲ್ವಲ್ಲ, ಅದಕ್ಕೆ ಅದೇ ಧೈರ್ಯ ಅವ್ರಿಗೆ. ಪರ್ಯಾಯ ಇಲ್ಲ. ಹೌದು. ಸೊ ಹೀಗಾಗಿ ಆ ಒಂದು ದೆವ್ವ ಮತ್ತು ದೆವ್ವದ ನೆರಳು, ಈ ಒಂದು ಮೆಟಫರ್, ಈ ಒಂದು ರೂಪಕ ಇದೆಯಲ್ಲ, ಬಹುಶಃ ಅದನ್ನು ಗೋಸ್ಟ್ ಆರ್ಗನೈಸೇಷನ್ ಈ ರೀತಿ ನಾನು ನೋಡ್ತೀನಿ ಅದನ್ನು. ಅಪಾರ್ಟ್ ಫ್ರಮ್ ದ್ಯಾಟ್ ಇಟ್ ಈಸ್ ಪಾಲಿಟಿಕ್ಸ್. ಅವರು ಕಾಂಗ್ರೆಸ್ಲಿದ್ದಾರೆ, ಅಲ್ಲಿ ಒಂದು ಕರಾವಳಿ ವಿಚಾರದಲ್ಲಿ ಚರ್ಚೆ ನಡೆದಿದೆ, ಅಲ್ಲಿ ಮಾತಾಡಿದ್ದಾರೆ. ಬಿಯಾಂಡ್ ದಟ್ ಐ ಡೋಂಟ್ ಸಿ ಎನಿಥಿಂಗ್ ಇನ್ ದಿಸ್. ಓಕೆ, ಎಸ್ ಉತ್ಕರ್ಷ್, ನಿಮ್ಮ ಒಪಿನಿಯನ್ ಆನ್ ದಿಸ್. ಯಾಕೆ ರಿಜಿಸ್ಟರ್ ಮಾಡ್ಕೊಳಕ್ಕೆ ಏನು ಪ್ರಾಬ್ಲಮ್ ನಿಮಗೆ? ಮೇಡಮ್ ನೋಡಿ, ಒಂದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಿಯಾಂಕ್ ಖರ್ಗೆ ಅವರು ಅತ್ಯಂತ ಕೆಳಮಟ್ಟಕ್ಕೆ ಹೋಗಿ ಸಂಘವನ್ನು ಮತ್ತು BJPಯನ್ನು ಟೀಕೆ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅಂತ ನಾವು ಭಾವಿಸ್ತೇವೆ. ಆಮೇಲೆ ರಿಜಿಸ್ಟ್ರೇಷನ್ ವಿಚಾರಕ್ಕೆ ಬಂದಾಗ ಬಹಳ ಸ್ಪಷ್ಟವಾಗಿ ನಮ್ಮ ಪರಮಪೂಜ್ಯ ಸರಸಂಘ ಚಾಲಕರು ಹೇಳಿರ್ತಕ್ಕಂಥದ್ದು, ಇಟ್ ಈಸ್ ಅ ಬಾಡಿ ಆಫ್ ಸೆಲ್ಫ್ಲೆಸ್ ಇಂಡಿವಿಜುವಲ್ಸ್, ಸಂಘ ಆ್ಯಂಡ್ ಸೊಸೈಟಿ ಅಲ್ಲ, ಟ್ರಸ್ಟ್ ಅಲ್ಲ ಅಂತ. ಆಮೇಲೆ ಈ ವಿಚಾರವಾಗಿ ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಯಾಕಂದ್ರೆ ನಾನು BJP ಇಸ್ ನಾಟ್ ಅ ಟ್ರಸ್ಟ್ ಆರ್ ಎನಿಥಿಂಗ್. ಅಷ್ಟೊಂದು ಮನಿ ಟ್ರಾನ್ಸಾಕ್ಷನ್ಸ್ ಹೌ ಕ್ಯಾನ್ ಇಟ್ ಪಾಸಿಬಲ್? ಅಂಗಸಂಸ್ಥೆಗಳಿದೆ. ಆಮೇಲೆ ಮೇಡಮ್ ಇನ್ನೊಂದು ಐ ಮೇಕ್ ಇಟ್ ವೆರಿ ಕ್ಲಿಯರ್. ಈಗ ನಾನು BJPಯ ವಕ್ತಾರ, ಸಂಘದ ಸ್ಪೋಕ್ಸ್ ಪರ್ಸನ್ ಅಲ್ಲ. ಸೊ ಅದಕ್ಕೆ ಸಂಘದ ವಕ್ತಾರರು ಬಹಳ ಸಮರ್ಥವಾಗಿ ನಮಗಿಂತ ಚೆನ್ನಾಗಿ ಉತ್ತರ ಕೊಡ್ತಾರೆ. ಈಗ ಇವರು ಸಂಘ ಬೇರೆ, RSS ಬೇರೆ, BJP ಬೇರೆ, ಇಂಡಿಪೆಂಡೆಂಟ್ ಆರ್ಗನೈಸೇಷನ್. ಇವೆರಡೂ ಕೂಡ ಸ್ವತಂತ್ರವಾಗಿ ಕೆಲಸ ಮಾಡ್ತಕ್ಕಂಥ ಸಂಘಟನೆಗಳು. ಸಂಘದ ಆಳಾಗ್ಲೇ ನಿಮ್ಗೆ ಹೆಚ್ಚು ಬೇಕು ಅಂತಂದ್ರೆ ಅದಕ್ಕೆ ಸಂಘದ RSS ಇಲ್ಲದೆ BJP ಬದುಕಬಲ್ಲದೆ. ಸೈದ್ಧಾಂತಿಕವಾಗಿ ನಾವು ಎರಡೂ ಕೂಡ ಒಂದೇ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಸಂಘಟನೆ. ಕಾಂಗ್ರೆಸ್ ನಾಳೆ ಒಪ್ಕೊಂಡ್ರೆ ಸಂಘ ಅವ್ರಿಗೂ ಕೂಡ ಸಹಕಾರ ಕೊಡುತ್ತೆ ಅಂತ
ನಮ್ಮ ಹಿರಿಯರು ಕೂಡ ಹೇಳಿರ್ತಕ್ಕಂಥದ್ದು ಎಲ್ರಿಗೂ ಗಮನಕ್ಕಿದೆ. ಈಗ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಪ್ರಿಯಾಂಕ್ ಖರ್ಗೆ ಅವರು ಅತ್ಯಂತ ಕೆಳಮಟ್ಟಕ್ಕೆ ಹೋಗಿ ಟೀಕೆ ಮಾಡಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ, ಯಾರೂ ಒಪ್ಪಕ್ಕಾಗಲ್ಲ. ಈಗ ಇವ್ರು ಇಷ್ಟೆಲ್ಲ ಮಾತಾಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು. ಮೇಡಮ್, ನಾನು ಬರೋಕ್ಕಿಂತ ಮುಂಚೆ ಯಾವುದೋ ಒಂದು ಡೇಟಾ ನೋಡ್ತಾ ಇದ್ದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ 1939 ಪುಣೆಗೆ ಬಂದಂಥ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ, ನಾವು ಹೇಳೋಂಥದ್ದಲ್ಲ, ಅವ್ರು ಹೇಳ್ತಾರೆ, ಐ ಆಮ್ ಸರ್ಪ್ರೈಸ್ ಟು ಫೈಂಡ್ ದ ಸ್ವಯಂ ಸೇವಕ್ಸ್ ಮೂವಿಂಗ್ ಅಬೌಟ್ ಇನ್ ಅಬ್ಸಲ್ಯೂಟ್ ಈಕ್ವಾಲಿಟಿ ಅಂಡ್ ಬ್ರದರ್ಹುಡ್ ವಿತೌಟ್ ಇವನ್ ಕೇರಿಂಗ್ ಟು ನೋ ದ ಕ್ಯಾಸ್ಟ್ ಆಫ್ ದ ಅದರ್ಸ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂಘದ ಒಂದು ಶಾಖೆಗೆ 1939 ಮಹಾರಾಷ್ಟ್ರಕ್ಕೆ ಬಂದಾಗ ಹೇಳಿದಂಥದ್ದು. ಈಗ ಬಹಳ ಸ್ಪಷ್ಟವಾಗಿ ನಾವು ಪ್ರಿಯಾಂಕ್ ಖರ್ಗೆ ಅವ್ರ ಪ್ರಶ್ನೆ ಮಾಡೋದೇನು ಅಂತಂದ್ರೆ, ಅನೇಕ ರೀತಿಯ ಸಮಸ್ಯೆಗಳು ಇವತ್ತಿಗೂ ಕಲ್ಯಾಣ ಕರ್ನಾಟಕದಲ್ಲಿ ಕಾಡ್ತಾ ಇದೆ ಮೇಡಮ್. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಕಲ್ಯಾಣ ಕರ್ನಾಟಕ ಅತ್ಯಂತ ಹಿಂದುಳಿದಿದೆ. ಆರೋಗ್ಯ ವ್ಯವಸ್ಥೆಯಲ್ಲಿ, ಶಿಕ್ಷಣ ವ್ಯವಸ್ಥೆಯಲ್ಲಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಗಳು. ಇಷ್ಟೆಲ್ಲ ಸಮಸ್ಯೆಗಳು ಪಾಪ ಪ್ರಿಯಾಂಕ ಖರ್ಗೆ ಅವರ ಕ್ಷೇತ್ರದಲ್ಲಿದ್ದಾಗ ಪದೇ ಪದೇ ಯಾಕೆ RSS BJPಯನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಅವಶ್ಯಕತೆ ಏನಿದೆ? ಈಗ ಬಹಳ ನೇರವಾಗಿ ಪ್ರಶ್ನೆ ಮಾಡ್ತೀನಿ, IT-BT ಸಚಿವರಾಗಿ ಬಹಳ ಸ್ಪಷ್ಟವಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಂದು ದಾಖಲೆಯನ್ನ ಕೊಡ್ಲಿ, ಎಷ್ಟು IT-BT ಕಂಪ್ನಿಗಳನ್ನ ಕಲಬುರಗಿಗೆ, ಚಿತ್ತಾಪುರಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ ಅಂತ. ಈಗ ಅವ್ರು ನಿನ್ನೆ ಹೇಳಿಕೆ ಕೊಟ್ಟರು, ಮಂಗಳೂರಿನಲ್ಲಿ ಕಮ್ಯುನಲ್ ಆಂಗಲ್ ಜಾಸ್ತಿ ಇದೆ, ಆ ಕಾರಣಕ್ಕೆ IT-BT ಕಂಪ್ನಿಗಳು ಬರ್ತಾ ಇಲ್ಲ ಅಂತ. ಈಗ ದಯವಿಟ್ಟು ನೀವು ಕೂಡ ಮಾಧ್ಯಮದವ್ರು ಪ್ರಶ್ನೆ ಮಾಡಬೇಕು, ನಾವು ಕೂಡ ಪ್ರಶ್ನೆ ಮಾಡ್ತೀವಿ, ಎಷ್ಟು IT-BT ಕಂಪ್ನಿಗಳು ಕಲಬುರಗಿಯಲ್ಲಿದೆ, ಎಷ್ಟಕ್ಕೆ ಅವ್ರು ಸ್ಯಾಂಕ್ಷನ್ ಅನ್ನ ಮಾಡ್ಕೊಟ್ಟಿದ್ದಾರೆ ಅಂತ. ಸೊ ಹಾಗಾಗಿ ನಿಮ್ಮ ತಟ್ಟೆಯಲ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಹೆಗಣ ಬಿದ್ದು ನಾರ್ತಾ ಇದೆ ಸರ್. ದಯವಿಟ್ಟು ನೀವು ಯಾಕೆ ಪದೇ ಪದೇ RSS BJP ಬಗ್ಗೆ ಮಾತನಾಡುವಂತ ಅವಶ್ಯಕತೆ ಏನಿದೆ? ಅಭಿವೃದ್ಧಿ ವಿಚಾರದಲ್ಲಿ ಹೋಗ್ಲಿ, ನಿಮಗೆ ಗೊತ್ತಿಲ್ಲ ಮೇಡಮ್, ನೀವೇ ಎಷ್ಟೋ ಮಾಹಿತಿಯನ್ನ ಕೊಟ್ಟಿದ್ದೀರಾ ಮಾಧ್ಯಮದಲ್ಲಿ. ಕಲಬುರಗಿ, ಚಿತ್ತಾಪುರ, ಯಾದಗಿರಿ ಎಷ್ಟು ಹಿಂದುಳಿದಿದೆ, ಸರಿಯಾಗಿ ಔಷಧಿ ಇಲ್ಲ, ಮೊನ್ನೆ ಬಂದಿರತಕ್ಕಂಥ ವರದಿ. ಇಷ್ಟೆಲ್ಲ ಸಮಸ್ಯೆಗಳಿದ್ರು ಪದೇ ಪದೇ ಯಾಕ್ರಿ RSS ಬಗ್ಗೆ ಮಾತಾಡ್ತೀರಾ? ಸರಿ, RSS ರಿಜಿಸ್ಟರ್ ಆಗಿಲ್ಲ ಅಂತ ನೀವು ಹೇಳೋದಾದ್ರೆ ಒಂದು ಅಫಿಡವಿಟ್ ಫೈಲ್ ಮಾಡಿ ಹೈಕೋರ್ಟ್ ಅಲ್ಲಿ, ಹೋಗಿ ಸುಪ್ರೀಂ ಕೋರ್ಟ್ಗೆ. ಯಾಕೆ ಹೋಗಕ್ ಆಗ್ತಾ ಇಲ್ಲ? ಹೋಗ್ಲಿ, ಪರಿಹಾರ ಒಂದು ಆ ರೀತಿ ಒಂದು ಸಂಘಟನೆಯನ್ನ ಕಟ್ಟಕಾಯ್ತಾ ನಿಮ್ಮ ಕೈಯಲ್ಲಿ? ಯಾವುದು ಆಗದೆ ಸುಮ್ಮನೆ ಕುಣಿಯಕ್ಕಾಗ್ದು ನೆಲ ಡೊಂಕೊಂಡ್ ನೀವು ಹೇಳ್ದಂಗೆ ಆ ರೀತಿ ಆಯ್ತು ಪ್ರಿಯಾಂಕ್ ಖರ್ಗೆ ಅವ್ರ ಕತೆ. ಇವರು ರಾಜಕೀಯ ಬಂಡವಾಳ ಬೇಳೆಕಾಳು ಬೇಯಿಸ್ಕೊಳೋದಕ್ಕೆ RSS ಯಾಕೆ ಟಾರ್ಗೆಟ್ ಮಾಡ್ತೀರಾ? ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಯಾವುದಕ್ಕೂ RSS ಅವ್ರು ಉತ್ತರ ಕೊಡೋದಿಲ್ಲ, ನೀವು ಬರೆದಿಟ್ಕೊಳ್ಳಿ. ಹೌದು, ಅವ್ರಿಗೆ ನಿಜವಾಗ್ಲೂ ದೆವ್ವ ಇದೆ. ದೆವ್ವ ಯಾವುದು ಅಂತಂದ್ರೆ, ಕಟ್ಟಕಡೆಯ ವ್ಯಕ್ತಿಯಲ್ಲಿ ದೇಶಭಕ್ತಿಯ ಭಾವನೆಯನ್ನು ತುಂಬತಕ್ಕಂಥ ದೆವ್ವ RSS ಅವರಲ್ಲಿದೆ. ನಾವು ಅದನ್ನು ಗೌರವದಿಂದ ಸ್ವೀಕಾರ ಮಾಡ್ತೀವಿ, ತಪ್ಪೇನಿದೆ?